ನಮಸ್ತೆ. ಒಂದು ಚಿಕ್ಕ ಕಥೆಯ ಜೊತೆ ನಿಮ್ಮೊಂದಿಗೆ. ನಾನು ಹೀಗೆ ಕತೆ ಓದಿದ್ದೆ, ನನಗೆ ತುಂಬ ಇಷ್ಟ ಕೆಲವೆಲ್ಲ ತಿಳ್ಕೊಳ್ಬೇಕು ಅಂತಂದರೆ, ಹಾಗಾಗಿ ಒಂದು ಕಥೆಯೊಳ ಬಂದಿತ್ತು, ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಈ ಜಪಾನ್ ದೇಶದಲ್ಲಿ ತುಂಬ ವರ್ಷಗಳ ಕೆಳಗೆ ನಡೆದ ಕತೆ, ಇದು ನಡೆದ ಸಂಘಟನೆ. ಸೊ ತುಂಬ ವರ್ಷಗಳ ಕೆಳಗಡೆ ಜಪಾನ್ನಲ್ಲಿ ಒಂದು ಸಮುದ್ರದ ದಂಡದಿಯಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಒಂದು 100 ಮನೆಗಳಿರುವಂತಹ ಒಂದು ಊರು. ಆ ಊರಲ್ಲಿ ಜನ ಗುಡ್ಡದ ಮೇಲೆ ವಾಸ ಮಾಡ್ತಾ ಇದ್ರು, ಯಾಕೆಂದ್ರೆ ಅಲ್ಲಿ ಸುನಾಮಿಗಳು ಜಾಸ್ತಿ ಬರ್ತಾ ಇರತ್ತಂತೆ. ಹಾಗಾಗಿ ಗುಡ್ಡದ ಮೇಲೆ ಅಲ್ಲಿ ಜನ ವಾಸ ಮಾಡ್ತಾ ಇದ್ರು. ಸೊ ಒಂದ್ಸಲ ಒಂದು ಹಬ್ಬ ಬಂತಂತೆ. ಆ ಹಬ್ಬ ಸಮುದ್ರಕ್ಕೆ ಸಂಬಂಧಿಸಿದ್ದು, ಸಮುದ್ರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರುವಂತ ಹಬ್ಬ ಇತ್ತಂತೆ. ಅವಾಗ ಏನಾಗಿತ್ತು, ಊರಲ್ಲಿ ನೋಡ್ಕೊಳ್ಳೋಕೆ ಒಬ್ಬ ಮುದುಕ, ಆ ಊರಿಗೆ ಒಂದು ಯಜಮಾನ್ ಅಂತಾರ, ಅಂದ್ರೆ ಹಿರಿ ಮನುಷ್ಯ. ಆತ ಏನ್ ಮಾಡ್ದೆ, ನಾನು ಇರ್ತೀನಿ, ನಿಮ್ಮ ಎಲ್ಲ ಇದನ್ನ ರಕ್ಷಣೆ ಮಾಡ್ತೀನಿ, ನೀವೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಬರ್ರಿ ಅಂತ ಹೇಳಿ ಕಳ್ಸಿದ್ನಂತೆ. ಸೊ ಎಲ್ಲಾರು ಹೋಗಿದ್ರಂತೆ. ಅಲ್ಲೆಲ್ಲರೂ ಆಟ ಪಾಠ ಎಲ್ಲ ನೋಡಿ ಆ ಮೇಲ್ಗಡೆಯಿಂದ ನೋಡ್ತಿದ್ದಂತಹ ಆ ಮುದುಕ ಕೂಡ ತುಂಬಾ ಖುಷಿ ಪಟ್ನಂತೆ. ಅವಾಗ ಏನಾಯ್ತು, ಸ್ವಲ್ಪ ಹೊತ್ತಿಗೆ ವಾತಾವರಣದಾಗ ವ್ಯತ್ಯಾಸ ಬಂತಂತೆ. ಗೊತ್ತಾಯ್ತಂತೆ ಆ ಮುದುಕನಿಗೆ ಸುನಾಮಿ ಬರುತ್ತೆ ಇನ್ನ ಅಂತ. ಅವಾಗ ಏನ್ ಮಾಡ್ಬೇಕು ಅರ್ಥ ಆಗ್ಲಿಲ್ಲ. ಅಷ್ಟು ಜನ ಹೋಗ್ಬಿಡ್ತಾರೆ, ಊರ್ ಜನ ಎಲ್ಲ ಹೋಗ್ಬಿಡ್ತಾರೆ, ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಕೂಗದ್ನಂತೆ, ಇದ್ ಮಾಡದಂತೆ, ಏನಾದ್ರೂ ಕೇಳಿಸ್ತಾ ಇಲ್ಲ. ಅಲ್ಲಿ ಎಲ್ಲರೂ ಅವರವರ ಇದ್ರೊಳಗಡೆ ಖುಷಿ ಒಳಗೆ ಮಗ್ನರಾಗ್ಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಅವನೇನ್ ಮಾಡ್ದ, ಒಂದೇ ಪ್ಲಾನ್ ಮಾಡಿದಕ್ಕೆ ಒಂದೇ ಉಪಾಯ, ಇಷ್ಟು ಜನ ರಕ್ಷಣೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ತನ್ನ ಮನೆಗೆ ಬೆಂಕಿ ಹಚ್ಚಿಬಿಟ್ನಂತೆ. ಯಾರು ಮಾಡ್ತಾರೆ ಹೇಳಿ ಆ ತರ? ಸೊ ಇನ್ನೊಬ್ರು ನಾವು ಸುಖವಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಅಂತ ತನ್ನ ಮನೆಗೆ ಬೆಂಕಿ ಹಚ್ಚೋಷ್ಟೊತ್ತಿಗೆ ಎಲ್ಲರೂ ನೋಡಿ, ಏನೋ ಗುಡ್ಡದಲ್ಲಿ ಏನೋ ಬೆಂಕಿ ಹತ್ಬಿಟ್ಟಿದೆ ಊರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಡ 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 ಗುಡ್ಡ ಹತ್ತಿ ಬರೋಷ್ಟೊತ್ತಿಗೆ ಅಲ್ಲಿ ನೋಡಿದ್ರೆ ಈತನ ಮನೆ ಮಾತ್ರ ಸುಡ್ತಾ ಇತ್ತಂತೆ. ದೊಡ್ಡ ಮನೆ ತಂದು ತುಂಬಾ ವಿಶೇಷವಾಗಿತ್ತಂತೆ. ಅಂತ ಮನೆ ಸುಡ್ತಾ ಇದ್ರೆ ನಗ್ತಾ ಸಂತೋಷವಾಗಿದ್ದಂತೆ ಈತ. ಯಾಕೆ ಅಂತಂದ್ರೆ ಅಷ್ಟು ಜನನ ನಾನು ರಕ್ಷಣೆ ಮಾಡಿದೆ ಅನ್ನೋ ಸಂತೋಷ ಆತನಲ್ಲಿತ್ತಂತೆ. ತನ್ನ ಮನೆ ಹೋಗಿದ್ದನ್ನ ನೋವಿಲ್ಲ, ತನ್ನ ಮನೆ ಹೋದ್ರೂ ಚಿಂತೆ ಇಲ್ಲ, ಊರ್ ಜನ ಉಳಿದ್ರು ಅನ್ನೋ ಖುಷಿ ತನಗಿತ್ತಂತೆ. ಅವಾಗ ಸ್ವಲ್ಪ ಹೊತ್ತಿಗೆ ಸುನಾಮಿ ಬಂತಂತೆ. ನಾನು ಅಷ್ಟು ಜನ ರಕ್ಷಣೆ ಮಾಡಿದೆ ಅಂತ ಹೇಳಿ ಆ ಮುದುಕ ಸಂತೋಷ ಪಟ್ಟನಂತೆ. ಆಗ ಎಲ್ಲರೂ ಸೇರಿ ಆತನಿಗೆ ಮನೆ ಕಟ್ಸಿ ಕೊಟ್ರಂತೆ. ಸೊ ನಾವು ಪರೋಪಕಾರ ಎಷ್ಟು ಶ್ರೇಷ್ಠವಾಗಿರುತ್ತೆ ಅಲ್ವಾ? ಸೊ ಇದರಿಂದ ನಾವು ತಿಳ್ಕೊಳ್ಳೋದೇನಂತಂದ್ರೆ, ನಾವು ಒಬ್ರು ಚೆನ್ನಾಗಿದ್ದಾರೆ ಅಂತಂದ್ರೆ ಸಾಕು, ಏನು ಹೊಟ್ಟೆ ಕಿಚ್ಚು ಪಟ್ಬಿಟ್ಟು ಅಯ್ಯೋ ಚೆನ್ನಾಗಿದ್ದಾರೆ ಏನು ಅದು ಇದು ತಪ್ಪು ಹುಡ್ಕೋದ್ರೊಳಗೆ ಇರ್ತೀವಿ ಅಲ್ಲ. ಇನ್ನೊಬ್ರು ಸಂತೋಷ ನೋಡಿ ನಾವು ಸಂತೋಷ ಪಟ್ಟ ದಿನ ನಿಜವಾದ ಆನಂದ ಸಂತೋಷ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಲ್ವಾ? ಥ್ಯಾಂಕ್ ಯು.